ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನಾನು ಚಲುವರಾಯಸ್ವಾಮಿ ಅವರು ರಾಮನಗರ ಇದು ಮಂಡ್ಯದ ಶಾಸಕರು ನಾವೆಲ್ಲ ಕಾವೇರಿ ಹೋಗಿ ಭೇಟಿ ಮಾಡಿ ಕಾವೇರಿ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ವೀಕ್ಷಣೆ ಮಾಡಿ ಕೆಲವು ಅನೇಕ ಕಾರ್ಯಕ್ರಮಗಳನ್ನ ಭಾಗಿನ ಮತ್ತು ತಮಿಳುನಾಡಿಗೆ ನೀರು ಬಿಡುಗಡೆ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಬಂದಿದ್ದೇವೆ. 11ನೇ ತಾರೀಕಿಂದ 31ನೇ ತಾರೀಕುವರೆಗೂ 20 ಟಿಎಂಸಿಯನ್ನ ದಿನಕ್ಕೆ 1 ಟಿಎಂಸಿ ಬಿಡಬೇಕು ಅಂತ ನಮಗೆ ಆದೇಶ ಇತ್ತು. ನಾವು ಆಲ್ ಪಾರ್ಟಿ ಮೀಟಿಂಗ್ ಅನ್ನು ಕರೆದು ನಾವು ಕೆಲವು ತೀರ್ಮಾನವನ್ನು ಮಾಡ್ತೀವಿ ಅಂತ ಹೇಳಿದ್ದು. ಸೊ ಆಲ್ ಪಾರ್ಟಿ ಮೀಟಿಂಗ್ ಅನ್ನು ಕರೆದಿದ್ದು. ಸೊ ಅದಕ್ಕೆ ಅವ್ರಿಗೂ ಕೂಡ ಗೌರವ ಕೊಡಬೇಕು ಅನ್ನೋದು ತೀರ್ಮಾನ ಕೂಡ ಆಗಿತ್ತು. ಕೋರ್ಟ್ಗೂ ಕೂಡ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಅವರು ಕೂಡ ಕೊಡಬೇಕು ಅಂತೇಳಿ ತೀರ್ಮಾನ ಆಗಿತ್ತು. ಸೊ ಮಳೆರಾಯ ವರ್ಣ ಇಬ್ರು ನಮಗೆ ಕೃಪೆಯನ್ನ ತೋರಿಸಿದ್ದಾರೆ. ತಾಯಿ ಕಾವೇರಿ ಕೂಡ ಹರಿದಿದ್ದಾಳೆ. ಸೊ ಇವತ್ತು ಈಗಾಗಲೇ ಸುಮಾರು 30 ಟಿಎಂಸಿ ನೀರನ್ನ ಈಗಾಗಲೇ ಕಾವೇರಿ ಬಿಳುಗುಂಡ್ರಿಗೆ ಈಗಾಗಲೇ ಹರಿದಿದೆ. ನಮ್ಮ ಡ್ಯಾಮ್ಗಳು ಎಲ್ಲ ತುಂಬುವಂತ ಎಲ್ಲ ವ್ಯವಸ್ಥೆಗೆ ಇನ್ನೊಂದು 2 ಅಡಿ ಹತ್ತಿರದಲ್ಲಿ ಇದ್ದೇವೆ. ಈಗಾಗಲೇ ನೀರನ್ನು ಕೂಡ ನಾವು ಬಿಡ್ತಾ ಇದ್ದೇವೆ. ಈಗಾಗಲೇ ಸುಮಾರು 51 ಕ್ಯೂಸಿಕ್ ನೀರು ಇವತ್ತು ಹೋಗ್ತಾ ಇದೆ. 51,000 ಕ್ಯೂಸಿಕ್ ನೀರು ಈಗಾಗಲೇ ಹರಿತಾ ಇದೆ. ಸೊ ಇನ್ನ ಟೈಮ್ ಇದೆ. ನಾರ್ಮಲ್ ಇಯರ್ 40 ಟಿಎಂಸಿ ಬಿಡಬೇಕು. 40.14 ಟಿಎಂಸಿ ಅಷ್ಟು ನಾವು ಬಿಡಬೇಕು. ಬಹುಶಃ ಈ ವರ್ಷ ಟಿಎಂಸಿ 40 ಟಿಎಂಸಿಯನ್ನ ನಾವು ಆ ಕಾಲದ ಮಿತಿಯಲ್ಲಿ ನಾವು ಮಾಡ್ತೇವೆ. ನಮ್ಮ ರೈತರಿಗೋಸ್ಕರ ಈಗಾಗಲೇ ಒಳ್ಳೆ ಬೆಳೆಗಳನ್ನ ಅಚ್ಚುಕಟ್ಟಾಗಿ ಅವರು ಮಾಡಿಕೊಳ್ಳಿಕ್ಕೆ ಈಗಾಗಲೇ ನಮ್ಮ ಕೃಷಿ ಸಚಿವರು ಏನು ಬಿತ್ತನೆ ಬೇಕು, ಏನು ಗೊಬ್ಬರ ಬೇಕು, ಏನು ಔಷಧಿ ಬೇಕು ಅದೆಲ್ಲಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಎಲ್ಲ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. 1,71,000 ರೈತರಿಗೆ ಈಗಾಗಲೇ ಬ್ಯಾಂಕ್ಗಳಲ್ಲಿ ಹಣವನ್ನು ಕೂಡ ಕೊಡಲಿಕ್ಕೆ ಅವ್ರು ಏನ್ ಬೇಕೋ ಅದಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. 1,657 ಕೆರೆಗಳು ನಮ್ಮ ಕಾವೇರಿ ಜಲಾನಯ ಪ್ರದೇಶದಲ್ಲಿ ಇದೆ. ತಮಿಳುನಾಡಿಗೆ ನೀರನ್ನು ಕೊಟ್ಟು ಮಿಕ್ಕಿದ್ದು ನಮ್ಮ ಕೆರೆಗಳಿಗೆ ಕೂಡ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ತುಂಬಿಸಲಿಕ್ಕೆ ಚಾನೆಲ್ಗಳನ್ನು ಓಪನ್ ಮಾಡಿ ಕೂಡ ನಾನು ನಿರ್ದೇಶನವನ್ನು ಕೊಟ್ಟಿದ್ದೇನೆ. ಸೊ ಆ ನೀರು ಅವ್ರಿಗೂ ಕೊಡ್ತೇವೆ. ನಮ್ಮ ಕೆರೆಗಳನ್ನು ಕೂಡ ನಾವು ತುಂಬಿಸಿಕೊಳ್ಳಲಿಕ್ಕೆ ನಾವು ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಇದಲ್ಲದೆ ಒಂದು ವಿಶೇಷವಾಗಿ ಯಾವಾಗಲೂ ಕೂಡ ಈ ತಾಯಿ ಈ ಮಳೆರಾಯ ಕಾವೇರಿ ನದಿ ತುಂಬಿ ಹರಿಲಿ ಅಂತ ಹೇಳಿ ಮುಂದಕ್ಕೆ ಕಾವೇರಿ ಏನು ನಮ್ಮ ಗಂಗಾ ಆರತಿ ಪೂಜೆ ನಡೀತದೆ ಆ ಮಾದರಿಯಲ್ಲೇ ನಾವು ಇಲ್ಲಿ ಕಾವೇರಿ ಆರತಿ ಪೂಜೆಯನ್ನು ಪ್ರಾರಂಭ ಮಾಡಲಿಕ್ಕೆ ಮುಂದಿನ ವರ್ಷದಿಂದ ಕಾರ್ಯಕ್ರಮವನ್ನು ರೂಪಿಸ್ತೇವೆ. ಅದಕ್ಕೆ ನಾನು ನಮ್ಮ ಜಿಲ್ಲಾ ಸಚಿವರು, ನಮ್ಮ ಕೊಡಗಿನ ಶಾಸಕರು, ಮೈಸೂರು ಚಾಮರಾಜನಗರಕ್ಕೆ ಸಂಬಂಧಪಟ್ಟಂತ ಕೆಲವು ಶಾಸಕರು ಮತ್ತು ನಮ್ಮ ಅಧಿಕಾರಿಗಳ ತಂಡ ಎಲ್ಲ ಕೂಡ ಒಂದು 5-6 ಜಾಗನ ಅವ್ರು ಹೋಗಿ ವಿಸಿಟ್ ಮಾಡಿಕೊಂಡು ಬರ್ತಾರೆ. ಸಾಂಸ್ಕೃತಿಕವಾಗಿ ಧಾರ್ಮಿಕ ದತ್ತಿ ಇಲಾಖೆ, ನಮ್ಮ ಕಲ್ಚರಲ್ ಇಲಾಖೆ, ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ನಮ್ಮ ಜಿಲ್ಲಾ ಸಚಿವರು, ಕೃಷಿ ಸಚಿವರು ಹೋಗಿ ಒಂದು ಕಡೆ ಪ್ರವಾಸ ಮಾಡ್ಕೊಂಡು ಬಂದು 1 ತಿಂಗಳೊಳಗಡೆ ಯಾವ ರೀತಿ ಕಾವೇರಿ ಆರತಿ ಕಾರ್ಯಕ್ರಮ ನಡೀಬೇಕು ಆ ತಾಯಿ ಪ್ರಾರ್ಥನೆಗೋಸ್ಕರ ಅಂತ ಹೇಳಿ ಅವರು ಅದಕ್ಕೆ ಒಂದು ವರದಿಯನ್ನು ಕೊಡ್ತಾರೆ. ಅದಾದ ಮೇಲೆ ನಾವು ಮುಂದಕ್ಕೆ ನಮ್ಮ ಕಾವೇರಿ ಆರತಿ ಕೂಡ ಅಲ್ಲಿ ಪ್ರಾರಂಭ ಮಾಡ್ತೇವೆ. ಒಳ್ಳೆಯ ಪ್ರವಾಸಿ ತಾಣ ಅದು. ಆಕರ್ಷಣೆ ಮಾಡಲಿಕ್ಕೆ ಏನ್ ಬೇಕೋ ಕಾರ್ಯಕ್ರಮವನ್ನು ರೂಪಿಸ್ತೇವೆ. ಇದಲ್ಲದೆ ಕಾವೇರಿ ಬೃಂದಾವನ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಏನು ಗಾರ್ಡನ್ ಇದೆ, ಪಾರ್ಕ್ ಇದೆ, ಅದನ್ನು ಕೂಡ ಮೇಲ್ದರ್ಜೆ ಏರಿಸಲಿಕ್ಕೆ ಈಗಾಗಲೇ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಯಲ್ಲಿ ಈಗಾಗಲೇ ಎಲ್ಲ ನಮ್ಮ ಟೆಕ್ನಿಕಲ್ ಕಮಿಟಿಯವರು
ನಮ್ಮ ಫೈನಾನ್ಸ್ ಕಮಿಟಿಯವರು ಬೇರೆ ಬೇರೆ ಕಮಿಟೀಸ್ ಎಲ್ಲ ಕೂಡ ಈಗಾಗಲೇ ಎನ್ವೈರನ್ಮೆಂಟ್ ಕ್ಲಿಯರೆನ್ಸಸ್ ಎಲ್ಲ ಈಗಾಗಲೇ ಕೊಟ್ಟಿದ್ದಾರೆ. ಅದು ಕೂಡ ಈಗ ಸದ್ಯದಲ್ಲೇ ಟೆಂಡರ್ ಕೂಡ ಕರೆಯುವಂತ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ. ಡಿಸ್ನಿಲ್ಯಾಂಡ್ ಅಲ್ಲ, ಈಗಿರುವಂತ ನಮ್ಮ ಬೃಂದಾವನ್ ಉದ್ಯಾನವನ, ಕಾವೇರಿ ಬೃಂದಾವನ ಉದ್ಯಾನವನವನ್ನ ಮೇಲ್ದರ್ಜೆಗೆ ಏರಿಸುವಂತ ಕೆಲಸವನ್ನ ಮಾಡ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.